ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಗರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಜೀವನವೆಂಬುದು ಕೇವಲ ದಿನಗಳನ್ನು ದೂಡುವ ಪ್ರಕ್ರಿಯೆಯಲ್ಲ, ಅದೊಂದು ಚೇತನದ ಪರಿಶುದ್ಧ ಪ್ರಯಾಣ. ನಾವಿಂದು ನಿಂತಿರುವುದು ಕೇವಲ ಮಣ್ಣಿನ ಮೇಲಲ್ಲ, ಕೋಟ್ಯಾಂತರ ವರ್ಷಗಳ ತಪಸ್ಸು, ತ್ಯಾಗ ಮತ್ತು ಧರ್ಮದ ರಕ್ತಗತ ಇತಿಹಾಸದ ಮೇಲೆ. ಶ್ರೀಮದ್ ಭಾಗವತದ 9ನೇ ಸ್ಕಂದವು ನಮಗೆ ಕೇವಲ ರಾಜರುಗಳ ಕಥೆಯನ್ನು ಹೇಳುವುದಿಲ್ಲ, ಬದಲಿಗೆ ಮನುಷ್ಯನ ಅಹಂಕಾರ ಮತ್ತು ದೈವತ್ವದ ನಡುವಿನ ಸಂಘರ್ಷವನ್ನು ಬಿಡಿಸಿಡುತ್ತದೆ. ಬ್ರಹ್ಮನ ಸಂಕಲ್ಪದಿಂದ ಮರೀಚಿ, ಮರೀಚಿಯಿಂದ ಕಶ್ಯಪ, ಕಶ್ಯಪನಿಂದ ವಿವಸ್ವಾನ್ ಅಂದರೆ ಸೂರ್ಯದೇವ ಜನಿಸಿದ. ಈ ಸೂರ್ಯನಿಂದಲೇ ಇಕ್ಷ್ವಾಕು ವಂಶ ಅಥವಾ ಸೂರ್ಯವಂಶದ ಉಗಮವಾಯಿತು. ಈ ವಂಶದ ಹಿನ್ನೆಲೆಯನ್ನು ನೋಡಿದಾಗ ನಮಗೆ ಅರ್ಥವಾಗುವುದು ಒಂದೇ: ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅವನ ಮೂಲವಿರುವುದು ಸೃಷ್ಟಿಕರ್ತನ ಪಾದದ ಬಳಿಯೇ. ನಿಮ್ಮ ಆಂತರ್ಯದಲ್ಲಿ ಎಂದಾದರೂ ಒಂದು ಪ್ರಶ್ನೆ ಮೂಡಿದೆಯೇ? ನಾವೇಕೆ ಇಷ್ಟೊಂದು ಒದ್ದಾಡುತ್ತೇವೆ? ನಾವೇಕೆ ಸದಾ ಒಂದಿಲ್ಲೊಂದು ಯಶಸ್ಸಿನ ಬೆನ್ನತ್ತಿ ಓಡುತ್ತೇವೆ? ಏಕೆಂದರೆ ನಮ್ಮ ಆತ್ಮಕ್ಕೆ ತನ್ನ ಮೂಲ ಸ್ಥಾನವನ್ನು ತಲುಪುವ ತವಕವಿರುತ್ತದೆ. ಸೂರ್ಯವಂಶದ ರಾಜರು ಕೇವಲ ಭೂಮಿಯನ್ನು ಆಳಲಿಲ್ಲ, ಅವರು ತಮ್ಮ ಇಂದ್ರಿಯಗಳನ್ನು ಆಳಿದರು. ವೈವಸ್ವತ ಮನುವಿನ ಮಗನಾದ ಇಕ್ಷ್ವಾಕು ಮಹಾರಾಜನು ಈ ಭೂಮಿಯ ಮೇಲೆ ಧರ್ಮದ ಅಡಿಪಾಯವನ್ನು ಹಾಕಿದಾಗ ಅದು ಕೇವಲ ಒಂದು ಸಾಮ್ರಾಜ್ಯದ ಸ್ಥಾಪನೆಯಾಗಿರಲಿಲ್ಲ, ಅದು ಮಾನವ ಕುಲಕ್ಕೆ ಬದುಕಿನ ನೀತಿ ಸಂಹಿತೆಯನ್ನು ಬರೆದ ಕ್ಷಣವಾಗಿತ್ತು. ಇಕ್ಷ್ವಾಕುವಿನ ವಂಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ರಾಜನು ತನ್ನ ವೈಯಕ್ತಿಕ ಸುಖಕ್ಕಿಂತ ಪ್ರಜೆಗಳ ಹಿತಕ್ಕೆ ಮೊದಲ ಆದ್ಯತೆ ನೀಡಿದ. ನಮ್ಮ ಬದುಕಿನಲ್ಲಿ ನಾವಿಂದು ಸಣ್ಣದೊಂದು ಕಷ್ಟ ಬಂದರೂ ಧೃತಿಗೆಡುತ್ತೇವೆ, ಆದರೆ ಈ ಮಹಾನ್ ರಾಜರುಗಳು ಧರ್ಮಕ್ಕಾಗಿ ಸರ್ವಸ್ವವನ್ನೂ ತ್ಯಜಿಸಲು ಸಿದ್ಧರಾಗಿದ್ದರು. ಶಶಾದ, ಕಕುತ್ಸ್ಥನಂತಹ ಪರಾಕ್ರಮಿಗಳು ದೇವತೆಗಳಿಗೆ ಸಹಾಯ ಮಾಡುವಂತಹ ಆಧ್ಯಾತ್ಮಿಕ ಮತ್ತು ಶಾರೀರಿಕ ಶಕ್ತಿಯನ್ನು ಹೊಂದಿದ್ದರು. ಇಂದ್ರನ ಹೆಗಲಿನ ಮೇಲೆ ಕುಳಿತು ಅಸುರರ ಸೈನ್ಯವನ್ನು ಸದೆಬಡಿದ ಕಥೆ ನಮಗೆ ಕೇವಲ ವೀರತ್ವವನ್ನು ಮಾತ್ರ ಕಲಿಸುವುದಿಲ್ಲ, ಅದು ನಂಬಿಕೆ ಮತ್ತು ಶರಣಾಗತಿಯ ಪರಮಾವಧಿಯನ್ನು ತೋರಿಸುತ್ತದೆ. ನಾವು ಯಾವಾಗ ನಮ್ಮ ಅಹಂಕಾರವನ್ನು ಬಿಟ್ಟು ದೈವೀ ಸಂಕಲ್ಪಕ್ಕೆ ಹೆಗ್ಗಲು ಕೊಡುತ್ತೇವೆಯೋ ಆಗ ಇಡೀ ಬ್ರಹ್ಮಾಂಡವೇ ನಮ್ಮ ಸಹಾಯಕ್ಕೆ ಬರುತ್ತದೆ. ಧರ್ಮದ ಹಾದಿ ಎಂದಿಗೂ ಹೂವಿನ ಹಾಸಿಗೆಯಲ್ಲ, ಅದು ಕಲ್ಲುಮುಳ್ಳುಗಳಿಂದ ಕೂಡಿದ ಪರೀಕ್ಷೆಯ ದಾರಿ. ಸೂರ್ಯವಂಶದ ಇತಿಹಾಸವನ್ನು ನಾವು ಆಳವಾಗಿ ಅಭ್ಯಾಸ ಮಾಡಿದಾಗ ಅಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ತ್ಯಾಗದ ಕಂಪು ಸೂಸುತ್ತದೆ. ಬದುಕು ನಮಗೆ ಏನನ್ನು ನೀಡುತ್ತದೆ ಎಂಬುದಕ್ಕಿಂತ ನಾವು ಬದುಕಿಗೆ ಏನನ್ನು ಮರಳಿ ನೀಡುತ್ತೇವೆ ಎಂಬುದು ಮುಖ್ಯವಾಗುತ್ತದೆ. ಧರ್ಮ ಎಂದರೆ ಕೇವಲ ಪೂಜೆ ಪುನಸ್ಕಾರಗಳಲ್ಲ, ಧರ್ಮ ಎಂದರೆ ನಮ್ಮ ಅಂತಃಕರಣವನ್ನು ಶುದ್ಧವಾಗಿಟ್ಟುಕೊಂಡು ಕಣ್ಣೀರಿನಲ್ಲಿರುವವನಿಗೆ ಆಸರೆಯಾಗುವುದು. ಈ ಸಾಮ್ರಾಜ್ಯದ ರಾಜರುಗಳು ಅರಮನೆಯ ವೈಭೋಗದಲ್ಲಿದ್ದರೂ ಮನಸ್ಸಿನಿಂದ ಸನ್ಯಾಸಿಗಳಾಗಿದ್ದರು. ಅವರಿಗೆ ಗೊತ್ತು, ಇಡೀ ಜಗತ್ತು ಒಂದು ಮಾಯೆ, ಇಲ್ಲಿ ಶಾಶ್ವತವಾದುದು ಕೇವಲ ನಾವು ಮಾಡುವ ಸತ್ಕರ್ಮಗಳು ಮಾತ್ರ. ನಾವಿಂದು ಕ್ಷಣಿಕ ಸುಖಗಳಿಗಾಗಿ ನಮ್ಮ ನೈತಿಕತೆಯನ್ನು ಮಾರಿಕೊಳ್ಳುತ್ತಿದ್ದೇವೆ, ಆದರೆ ಅಂದು ಸೂರ್ಯವಂಶದ ಪ್ರತಿಯೊಬ್ಬ ಪ್ರಜೆಯೂ ರಾಜನ ನಡೆನುಡಿಯನ್ನು ನೋಡಿ ಧರ್ಮವನ್ನು ಕಲಿಯುತ್ತಿದ್ದರು. ನಾಯಕತ್ವ ಎಂದರೆ ಕೇವಲ ಅಧಿಕಾರ ಚಲಾಯಿಸುವುದಲ್ಲ, ಅದು ಜವಾಬ್ದಾರಿಯ ಬೆಂಕಿಯ ಮೇಲೆ ನಡೆಯುವುದು. ರಾಜನಾದವನು ಪ್ರಜೆಗಳ ಪಾಪಪುಣ್ಯಗಳಿಗೆ ಭಾಗಿಯಾಗುತ್ತಾನೆ ಎಂಬ ಅರಿವು ಅವರಿಗಿತ್ತು. ಅದಕ್ಕಾಗಿಯೇ ಅವರು ತಮ್ಮ ದಿನಚರಿಯನ್ನು ಪ್ರಾರ್ಥನೆ, ಧ್ಯಾನ ಮತ್ತು ಪ್ರಜಾಸೇವೆಯಿಂದಲೇ ಕಳೆಯುತ್ತಿದ್ದರು. ಬದುಕಿನ ಪ್ರತಿಯೊಂದು ಕ್ಷಣವನ್ನು ಭಗವಂತನಿಗೆ ಅರ್ಪಿಸುವ ಆ ಮನಸ್ಥಿತಿ ಇದೆಯಲ್ಲ, ಅದೇ ನಿಜವಾದ ಯೋಗ. ಈ ಆಧುನಿಕ ಜಗತ್ತಿನಲ್ಲಿ ನಮಗೆ ದಿಕ್ಕು ತಪ್ಪಿದಂತಾಗುತ್ತಿರುವಾಗ 9ನೇ ಸ್ಕಂಧದ ಈ ರಾಜವಂಶಗಳ ಚರಿತ್ರೆಯು ದಿಕ್ಸೂಚಿಯಂತೆ ಕೆಲಸ ಮಾಡುತ್ತದೆ. ನಿಮ್ಮೊಳಗೆ ಕತ್ತಲೆ ಆವರಿಸಿದಾಗ, ನಿಮ್ಮ ಆಲೋಚನೆಗಳು ದಾರಿ ತಪ್ಪಿದಾಗ, ಒಮ್ಮೆ ನಿಮ್ಮ ಪೂರ್ವಜರ ಆ ಭವ್ಯ ಇತಿಹಾಸವನ್ನು ನೆನಪಿಸಿಕೊಳ್ಳಿ. ನೀವು ಕೇವಲ ರಕ್ತಮಾಂಸಗಳ ಮುದ್ದೆಯಲ್ಲ, ನೀವು ಆ ದೈವೀ ಪರಂಪರೆಯ ಮುಂದುವರಿಕೆ. ನಿಮ್ಮ ಧಮನಿಗಳಲ್ಲಿ ಹರಿಯುತ್ತಿರುವುದು ಧರ್ಮದ ರಕ್ತ. ಆ ರಕ್ತಕ್ಕೆ, ಆ ನಂಬಿಕೆಗೆ ದ್ರೋಹ ಬಗೆಬೇಡಿ. ಎದ್ದು ನಿಲ್ಲಿ, ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸಿ. ಬದುಕಿನ ಹೋರಾಟದಲ್ಲಿ ಸೋಲು ಗೆಲುವುಗಳು ಸಹಜ, ಆದರೆ ಸೋತಾಗ ಕುಗ್ಗದೆ, ಗೆದ್ದಾಗ ಬೀಗದೆ ಸಮಸ್ಥಿತಿಯಲ್ಲಿರುವುದೇ ಜ್ಞಾನಿಯ ಲಕ್ಷಣ. ಸೂರ್ಯವಂಶದ ರಾಜರುಗಳು ಬೇಟೆಗೆ ಹೋದಾಗಲೋ ಅಥವಾ ಯುದ್ಧಭೂಮಿಯಲ್ಲಿದ್ದಾಗಲೋ ಯಾವುದೇ ತಪ್ಪು ಸಂಭವಿಸಿದರೆ ತಕ್ಷಣವೇ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತಿದ್ದರು. ತಪ್ಪು ಮಾಡುವುದು ಮಾನವ ಸಹಜ ಗುಣ, ಆದರೆ ಅದನ್ನು ಒಪ್ಪಿಕೊಂಡು ತಿದ್ದಿಕೊಳ್ಳುವುದು ದೈವೀ ಗುಣ. ನಾವು ನಮ್ಮ ತಪ್ಪುಗಳನ್ನು ಮುಚ್ಚಿಡಲು ಮತ್ತಷ್ಟು ತಪ್ಪುಗಳನ್ನು ಮಾಡುತ್ತಾ ಹೋಗುತ್ತೇವೆ, ಆದರೆ ಈ ರಾಜವಂಶದ ಕಥೆಗಳು ನಮ್ಮನ್ನು ನಾವು ಕನ್ನಡಿಯ ಮುಂದೆ ನಿಲ್ಲಿಸಿ ನೋಡಿಕೊಳ್ಳುವಂತೆ ಮಾಡುತ್ತವೆ. ನಮ್ಮ ಆತ್ಮಸಾಕ್ಷಿಯೇ ನಮ್ಮ ಬದುಕಿನ ಅತ್ಯುನ್ನತ ನ್ಯಾಯಾಲಯ. ಸೂರ್ಯವಂಶದ ಹಿರಿಮೆಯು ಕೇವಲ ಅವರ ರಾಜ್ಯದ ವಿಸ್ತಾರದಲ್ಲಿರಲಿಲ್ಲ, ಅವರ ಹೃದಯದ ವಿಸ್ತಾರದಲ್ಲಿತ್ತು. ಪ್ರಕೃತಿಯನ್ನು, ಪ್ರಾಣಿ ಪಕ್ಷಿಗಳನ್ನು, ಅರಣ್ಯವನ್ನು ಅವರು ದೈವೀ ಸ್ವರೂಪವೆಂದೇ ಪೂಜಿಸುತ್ತಿದ್ದರು. ಪ್ರಕೃತಿಯ ಸಮತೋಲನವೇ ದೇಶದ ಸಮೃದ್ಧಿ ಎಂದು ಅವರು ನಂಬುತ್ತಿದ್ದರು. ಇಂದಿನ ಜಗತ್ತಿನಲ್ಲಿ ನಾವು ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯನ್ನು ನಾಶ ಮಾಡುತ್ತಿದ್ದೇವೆ, ಆದರೆ ಅಂದಿನ ರಾಜರು ಪ್ರಕೃತಿಯಿಂದ ಅಷ್ಟನ್ನೇ ಪಡೆದುಕೊಳ್ಳುತ್ತಿದ್ದರು, ಎಷ್ಟು ಅವಶ್ಯಕತೆ ಇತ್ತೋ ಅಷ್ಟು ಮಾತ್ರ. ದುರಾಸೆಯಿಲ್ಲದ ಬದುಕೆ ಆನಂದದ ಮೂಲ ಎಂಬುದನ್ನು ಅವರ ಜೀವನ ನಮಗೆ ಮನದಟ್ಟು ಮಾಡಿಕೊಡುತ್ತದೆ.
ಸೂರ್ಯವಂಶದ ಹರಿವಿನಲ್ಲಿ ಮುಂದೆ ಬರುವ ರಾಜರುಗಳ ಕಥೆಗಳು ಮನುಷ್ಯನ ಇಚ್ಛಾಶಕ್ತಿ ಮತ್ತು ದೈವ ಸಂಕಲ್ಪದ ನಡುವಿನ ಮಹಾಪರೀಕ್ಷೆಗಳಂತಿವೆ. ಈ ವಂಶದಲ್ಲಿ ಜನಿಸಿದ ಮಾಂಧಾತೃ ಚಕ್ರವರ್ತಿಯು ಮೂರೂ ಲೋಕಗಳಲ್ಲಿ ತನ್ನ ಕೀರ್ತಿಯನ್ನು ಹರಡಿದವನು. ಅವನು ಎಷ್ಟೇ ಪ್ರಬಲನಾಗಿದ್ದರೂ ಭಗವಂತನ ಭಕ್ತಿಗಿಂತ ದೊಡ್ಡದೇನೂ ಇಲ್ಲ ಎಂಬುದನ್ನು ಅರಿತಿದ್ದ. ಭೂಮಿಯ ಮೇಲಿನ ಅಪ್ರತಿಮ ವೀರನಾಗಿದ್ದರೂ ಯಾಗ ಯಜ್ಞಗಳ ಮೂಲಕ ಆಂತರಿಕ ಶುದ್ಧತೆಯನ್ನು ಕಾಯ್ದುಕೊಂಡಿದ್ದ. ಯಶಸ್ಸು ಮತ್ತು ಸಂಪತ್ತು ನಮ್ಮ ತಲೆಗೆ ಹತ್ತಬಾರದು, ಬದಲಿಗೆ ನಮ್ಮನ್ನು ವಿನಮ್ರರನ್ನಾಗಿ ಮಾಡಬೇಕು ಎಂಬುದಕ್ಕೆ ಮಾಂಧಾತೃವಿನ ಜೀವನವೇ ಸಾಕ್ಷಿ. ಆದರೆ ಇದೇ ವಂಶದಲ್ಲಿ ತ್ರಿಶಂಕುವಿನಂತಹ ರಾಜನೂ ಬರುತ್ತಾನೆ. ಸ್ವಶರೀರದಿಂದ ಸ್ವರ್ಗಕ್ಕೆ ಹೋಗಬೇಕೆಂಬ ಅವನ ಹಠ ಮನುಷ್ಯನ ಮಿತಿಮೀರಿದ ಆಸೆಯ ಸಂಕೇತ. ವಸಿಷ್ಠ ಮಹರ್ಷಿಗಳ ಶಾಪಕ್ಕೆ ಒಳಗಾಗಿ ಚಂಡಾಲನಾದರೂ ಅವನ ಅಹಂಕಾರ ಅಳಿಯಲಿಲ್ಲ. ವಿಶ್ವಾಮಿತ್ರರ ಆಶ್ರಯ ಪಡೆದು ಸ್ವರ್ಗಕ್ಕೆ ಹೋಗಲು ಪ್ರಯತ್ನಿಸಿದಾಗ ಇಂದ್ರನು ಅವನನ್ನು ತಲೆಕೆಳಗಾಗಿ ತಳ್ಳಿಬಿಟ್ಟ. ಇದು ನಮಗೆ ನೀಡುವ ದೊಡ್ಡ ಪಾಠವೆಂದರೆ ಪ್ರಕೃತಿಯ ನಿಯಮಗಳನ್ನು ಮತ್ತು ಗುರುಹಿರಿಯರ ವಾಕ್ಯಗಳನ್ನು ಮೀರಿ ನಾವು ಪಡೆಯುವ ಯಾವುದೇ ಯಶಸ್ಸು ಶಾಶ್ವತವಲ್ಲ. ನಾವು ಎಲ್ಲಿದ್ದೇವೆ ಎಂಬುದಕ್ಕಿಂತ ನಮ್ಮ ಅರ್ಹತೆ ಏನು ಎಂಬುದು ಮುಖ್ಯ. ಅರ್ಹತೆಯಿಲ್ಲದ ಆಸೆ ಸದಾ ಪತನಕ್ಕೆ ದಾರಿಯಾಗುತ್ತದೆ. ತ್ರಿಶಂಕುವಿನ ಮಗನೇ ಸತ್ಯ ಹರಿಶ್ಚಂದ್ರ. ಹರಿಶ್ಚಂದ್ರನ ಹೆಸರು ಕೇಳಿದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರುವುದು ಸತ್ಯದ ನಿಲುವು. ವಿಶ್ವಾಮಿತ್ರ ಮಹರ್ಷಿಗಳು ಅವನ ಸತ್ಯಸಂಧತೆಯನ್ನು ಪರೀಕ್ಷಿಸಲು ಇಡೀ ಸಾಮ್ರಾಜ್ಯವನ್ನೇ ದಾನವಾಗಿ ಪಡೆದರು. ಆದರೂ ಹರಿಶ್ಚಂದ್ರ ತನ್ನ ಮಾತಿನಿಂದ ಹಿಂದೆ ಸರಿಯಲಿಲ್ಲ. ಕಾಶಿಯ ಸ್ಮಶಾನದಲ್ಲಿ ಹೆಣಕಾಯುವ ಕೆಲಸಕ್ಕೆ ಸೇರಿದರೂ ತನ್ನ ಹೆಂಡತಿ ಮತ್ತು ಮಗನನ್ನು ಮಾರಬೇಕಾಗಿ ಬಂದರೂ ಮಗ ರೋಹಿತಾಶ್ವ ಹಾವಿನ ಕಡಿತದಿಂದ ಸತ್ತಾಗಲೂ ಅವನು ಧರ್ಮವನ್ನು ಬಿಡಲಿಲ್ಲ. ಸ್ಮಶಾನದಲ್ಲಿ ಹೆಂಡತಿ ತಂದ ಮಗನ ಶವಕ್ಕೆ ಕರಕೇಳುವ ಆ ದೃಶ್ಯ ಇದೆಯಲ್ಲ, ಅದು ಕಲ್ಲು ಹೃದಯವನ್ನೂ ಕರಗಿಸುವಂತಹದ್ದು. ನಿಮ್ಮ ಜೀವನದಲ್ಲಿ ಎಂದಾದರೂ ಇಂತಹ ಪರಿಸ್ಥಿತಿ ಬಂದಿದೆಯೇ? ಧರ್ಮದ ಹಾದಿಯಲ್ಲಿ ನಡೆಯುವಾಗ ಇಡೀ ಜಗತ್ತೇ ನಿಮಗೆ ವಿರುದ್ಧವಾಗಿ ನಿಂತಂತೆ ಭಾಸವಾಗಿದೆಯೇ? ಕಷ್ಟಗಳು ಬಂದಾಗ ದೇವರಿಲ್ಲ ಎಂದು ಗೊಣಗಬೇಡಿ. ಹರಿಶ್ಚಂದ್ರನಿಗೆ ಭಗವಂತನ ಮೇಲೆ ಅಪಾರ ನಂಬಿಕೆಯಿತ್ತು. ಸತ್ಯವೇ ದೇವರು ಎಂದು ನಂಬಿದ್ದ ಆತನಿಗೆ ಅಂತಿಮವಾಗಿ ದೇವತೆಗಳೇ ಪ್ರತ್ಯಕ್ಷರಾಗಿ ಮಗನನ್ನು ಬದುಕಿಸಿಕೊಟ್ಟರು. ಇಡೀ ರಾಜ್ಯವನ್ನೂ ಮರಳಿ ನೀಡಿದರು. ಸತ್ಯಕ್ಕೆ ಸತ್ತರೂ ಸಾವು ಬರುವುದಿಲ್ಲ ಎಂಬುದು ಕೇವಲ ಮಾತಲ್ಲ, ಅದೊಂದು ಸಾರ್ವಕಾಲಿಕ ಸತ್ಯ. ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮನ್ನು ಕಾಪಾಡುವ ಪರಮ ಆಸ್ತಿ. ಹರಿಶ್ಚಂದ್ರನ ನಂತರ ಈ ವಂಶದಲ್ಲಿ ಸಗರ ಚಕ್ರವರ್ತಿ ಬರುತ್ತಾನೆ. ಸಗರನ 60,000 ಮಕ್ಕಳು ಕಪಿಲ ಮಹರ್ಷಿಗಳ ಆಶ್ರಮದಲ್ಲಿ ಯಜ್ಞದ ಕುದುರೆಯನ್ನು ಹುಡುಕುತ್ತಾ ಹೋಗಿ ಅವರ ಕ್ರೋಧಾಗ್ನಿಗೆ ಭಸ್ಮವಾಗುತ್ತಾರೆ. ಮನುಷ್ಯನ ಅವಿವೇಕ ಮತ್ತು ಅತಿಯಾದ ಕ್ರೋಧ ಹೇಗೆ ಇಡೀ ಕುಲವನ್ನೇ ನಾಶಮಾಡಬಲ್ಲದು ಎಂಬುದಕ್ಕೆ ಈ ಘಟನೆ ಉದಾಹರಣೆ. ಸಗರನ ಮೊಮ್ಮಗ ಅಂಶುಮಂತ, ಅವನ ಮಗ ದಿಲೀಪ, ಇವರೆಲ್ಲರೂ ತಮ್ಮ ಪೂರ್ವಜರ ಆತ್ಮಕ್ಕೆ ಮುಕ್ತಿ ನೀಡಲು ಗಂಗೆಯನ್ನು ಭೂಮಿಗೆ ತರಲು ತಪಸ್ಸು ಮಾಡಿದರೂ ಆದರೆ ಯಶಸ್ವಿಯಾಗಲಿಲ್ಲ. ಆದರೆ ಅವರು ಪ್ರಯತ್ನವನ್ನು ಕೈಬಿಡಲಿಲ್ಲ. ಇಲ್ಲಿ ನಮಗೆ ಸಿಗುವ ಸಂದೇಶವೇನೆಂದರೆ ತಲೆಮಾರುಗಳ ಕರ್ತವ್ಯದ ಸರಣಿ. ನಿಮ್ಮ ತಂದೆತಾಯಿಗಳು ಅಥವಾ ಪೂರ್ವಜರು ಆರಂಭಿಸಿದ ಸತ್ಕಾರ್ಯಗಳು ನಿಮ್ಮ ಕೈಯಿಂದ ಪೂರ್ಣಗೊಳ್ಳಬೇಕಾಗಬಹುದು. ಬದುಕು ಕೇವಲ ನಿಮ್ಮ ವೈಯಕ್ತಿಕ ಸ್ವಾರ್ಥಕ್ಕಷ್ಟೇ ಸೀಮಿತವಾಗಿರಬಾರದು. ಕೌಟುಂಬಿಕ ಜವಾಬ್ದಾರಿಗಳು, ಸಮಾಜಕ್ಕೆ ನೀಡಬೇಕಾದ ಕೊಡುಗೆಗಳು ಸದಾ ಜಾಗೃತವಾಗಿರಬೇಕು. ನಾವು ನಮ್ಮ ಸ್ವಾರ್ಥದ ಗೂಡಿನಿಂದ ಹೊರಬಂದಾಗ ಮಾತ್ರ ಇಂತಹ ದೈವೀ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಸೂರ್ಯವಂಶದ ರಾಜರುಗಳ ಸೌಂದರ್ಯವಿರುವುದೇ ಅವರ ತಾಳ್ಮೆಯಲ್ಲಿ. ದಿಲೀಪ ಮಹಾರಾಜನು ಸಂತಾನಕ್ಕಾಗಿ ವಸಿಷ್ಠರ ಆಶ್ರಮದಲ್ಲಿ ನಂದಿನೀಧೇನುವಿನ ಸೇವೆ ಮಾಡಿದ ಕಥೆಯಿದೆ. ಒಬ್ಬ ಚಕ್ರವರ್ತಿ ಕಾಡಿನಲ್ಲಿ ಹಸುವಿನ ಹಿಂದೆ ನಡೆದು ಅದರ ಮಲಮೂತ್ರಗಳನ್ನು ಸ್ವಚ್ಛಗೊಳಿಸಿ ಅದಕ್ಕೆ ಹುಲ್ಲನ್ನು ತಿನ್ನಿಸಿ ಸೇವೆ ಮಾಡುತ್ತಾನೆ ಎಂದರೆ ಅವರಲ್ಲಿದ್ದ ವಿನಯ ಎಂತಹದ್ದು? ನಾವು ಇಂದು ಸೊಣ್ಣದೊಂದು ಹುದ್ದೆ ಸಿಕ್ಕರೆ ಸ್ವಲ್ಪ ಹಣ ಬಂದ ತಕ್ಷಣ ನೆಲದ ಮೇಲೆ ಕಾಲಿಡುವುದಿಲ್ಲ. ಆದರೆ ಅಂದಿನ ರಾಜರು ಪ್ರಾಣಿಗಳಲ್ಲಿಯೂ ದೈವತ್ವವನ್ನು ಕಂಡು ಕೈಮುಗಿಯುತ್ತಿದ್ದರು. ಅಹಂಕಾರದ ವಿನಾಶವೇ ಆಧ್ಯಾತ್ಮದ ಆರಂಭ. ನೀವು ನಿಮ್ಮನ್ನು ಎಷ್ಟು ಶೂನ್ಯವಾಗಿಸಿಕೊಳ್ಳುತ್ತೀರೋ ಅಷ್ಟು ಭಗವಂತ ನಿಮ್ಮೊಳಗೆ ತುಂಬಿಕೊಳ್ಳುತ್ತಾನೆ. ಸೂರ್ಯವಂಶದ ರಾಜರುಗಳು ತಮ್ಮ ಯಶಸ್ಸಿನ ಸಮಯದಲ್ಲಿ ಭಗವಂತನನ್ನು ಮರೆಯಲಿಲ್ಲ. ಕಷ್ಟದ ಸಮಯದಲ್ಲಿ ಧರ್ಮವನ್ನು ಬಿಡಲಿಲ್ಲ. ಇದೇ ಅವರ ಇಡೀ ಜೀವನದ ತತ್ವವಾಗಿತ್ತು. ನಾವು ಕೂಡ ನಮ್ಮ ದೈನಂದಿನ ಬದುಕಿನಲ್ಲಿ ಸಣ್ಣ ಸಣ್ಣ ಅಗ್ನಿಪರೀಕ್ಷೆಗಳನ್ನು ಎದುರಿಸುತ್ತಿರುತ್ತೇವೆ. ಕಚೇರಿಯಲ್ಲಿ, ಮನೆಯಲ್ಲಿ, ಸಮಾಜದಲ್ಲಿ ನಮ್ಮ ನೈತಿಕತೆಯನ್ನು ಪರೀಕ್ಷಿಸುವ ಸಂದರ್ಭಗಳು ಬರುತ್ತವೆ. ಆಗೆಲ್ಲ ಹರಿಶ್ಚಂದ್ರನ ಸತ್ಯಸಂಧತೆ, ದಿಲೀಪನ ವಿನಯ ನಮಗೆ ನೆನಪಾಗಬೇಕು. ಈ ತ್ಯಾಗದ ಪರಂಪರೆ ಕೇವಲ ಗಂಗೆಯ ಆಗಮನಕ್ಕೆ ಮುನ್ನುಡಿಯಷ್ಟಲ್ಲವಿರಲಿಲ್ಲ. ಅದು ಜಗತ್ತಿನ ಅತ್ಯುನ್ನತ ಚೇತನದ ಅವತಾರಕ್ಕೆ ಭೂಮಿಕೆಯನ್ನು ಸಿದ್ಧಪಡಿಸುತ್ತಿತ್ತು. ಧರ್ಮದ ನೆಲೆಗಟ್ಟು ಗಟ್ಟಿಯಾದಾಗ ಮಾತ್ರ ಅಲ್ಲಿ ದೈವತ್ವವು ಸಾಕಾರಗೊಳ್ಳಲು ಸಾಧ್ಯವಾಗುತ್ತದೆ.
ಮುಂದಿನ ಭಾಗದಲ್ಲಿ ನಾವು ಈ ಭೂಮಿಯ ಮೇಲಿನ ಅಸಾಧ್ಯವಾದ ಪುವಾಡವನ್ನು ಅಂದರೆ ಭಗೀರಥನ ಅದಮ್ಯ ಚೇತನ ಮತ್ತು ಗಂಗೆಯ ಭೂಸ್ಪರ್ಶದ ರೋಮಾಂಚನಕಾರಿ ಕಥೆಯನ್ನು ನೋಡಲಿದ್ದೇವೆ. ಆ ನಿರಂತರ ಪ್ರಯತ್ನದ ಶಕ್ತಿ ನಿಮ್ಮಲ್ಲೂ ಜಾಗೃತವಾಗಲಿ. ಪ್ರಯತ್ನ ಎನ್ನುವ ಪದಕ್ಕೆ ನಿಜವಾದ ಅರ್ಥ ಸಿಗುವುದೇ ಭಗೀರಥನ ಚರಿತ್ರೆಯಲ್ಲಿ. ತನ್ನ 60,000 ಮುತ್ತಜ್ಜಂದುರ ಬೂದಿಯ ರಾಶಿಗೆ ಮುಕ್ತಿ ನೀಡಲು ಕಪಿಲಮುಲಿಯ ಶಾಪದಿಂದ ತತ್ತರಿಸುತ್ತಿದ್ದ ತನ್ನ ವಂಶವನ್ನು ಉದ್ಧಾರ ಮಾಡಲು ಭಗೀರಥ ಹೊರಟಿದ್ದು ಸಾಮಾನ್ಯ ಹಾದಿಯಲ್ಲ. ಗಂಗೆಯನ್ನು ಸ್ವರ್ಗದಿಂದ ಭೂಮಿಗೆ ತರುವುದು ಅಸಾಧ್ಯದ ಮಾತು ಎಂದು ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಭಗೀರಥನಿಗೆ ತನ್ನ ಸಂಕಲ್ಪದ ಮೇಲೆ ನಂಬಿಕೆಯಿತ್ತು. ಅವನು ಕಾಡಿಗೆ ಹೋಗಿ ವರ್ಷಗಟ್ಟಲೆ ಕಠಿಣ ತಪಸ್ಸನ್ನಾಚರಿಸಿದ. ಅವನ ತಪಸ್ಸಿಗೆ ಮೆಚ್ಚಿ ಗಂಗೆ ಪ್ರತ್ಯಕ್ಷಳಾದಾಗ ಅವಳು ಒಂದು ಕರಾರನ್ನು ಹಾಕಿದಳು. ನಾನು ಭೂಮಿಗೆ ಬೀಳುವಾಗ ನನ್ನ ವೇಗವನ್ನು ತಡೆಯುವವರು ಯಾರು? ಇಲ್ಲದಿದ್ದರೆ ನಾನು ಭೂಮಿಯನ್ನು ಸೀಳಿ ರಸಾತಳಕ್ಕೆ ಹೋಗಿಬಿಡುತ್ತೇನೆ. ಇದು ನಮಗೆ ಕಲಿಸುವ ಪಾಠವೇನೆಂದರೆ, ನಮಗೆ ದೊಡ್ಡ ಯಶಸ್ಸು ಸಿಗುವಾಗ ಅದನ್ನು ಪೋಷಿಸುವ, ಕಾಯ್ದುಕೊಳ್ಳುವ ಶಕ್ತಿ ನಮ್ಮಲ್ಲಿರಬೇಕು. ಹಠಾತ್ತಾಗಿ ಬರುವ ಸಂಪತ್ತು ಅಥವಾ ಕೀರ್ತಿಯನ್ನು ತಡೆದುಕೊಳ್ಳುವ ಮಾನಸಿಕ ಪಕ್ವತೆ ಇಲ್ಲದಿದ್ದರೆ ಅದು ನಮ್ಮ ವಿನಾಶಕ್ಕೆ ಕಾರಣವಾಗುತ್ತದೆ. ಭಗೀರಥನೂ ಧೃತಿಗಡಲಿಲ್ಲ. ಗಂಗೆಯ ವೇಗವನ್ನು ತಡೆಯಲು ಶಿವನೊಬ್ಬನೇ ಸಮರ್ಥ ಎಂದು ತಿಳಿದು ಮತ್ತೆ ಶಿವನಿಗಾಗಿ ತಪಸ್ಸು ಮಾಡಿದ. ಭೋಲೇನಾಥನು ಪ್ರಸನ್ನನಾಗಿ ತನ್ನ ಜಟೆಯನ್ನು ಬಿಚ್ಚಿ ನಿಂತ. ಗಂಗೆ ಅಹಂಕಾರದಿಂದ ಶಿವನ ತಲೆಯ ಮೇಲೆ ಧುಮುಕಿದಾಗ ಈಶ್ವರನು ಅವಳನ್ನು ತನ್ನ ಜಟೆಯಲ್ಲೇ ಬಂಧಿಸಿಬಿಟ್ಟ. ನಮ್ಮ ಮನಸ್ಸಿನ ಅಹಂಕಾರವೂ ಹೀಗೆಯೇ. ನಾವು ತುಂಬಾ ಜ್ಞಾನಿಗಳು, ಶಕ್ತಿವಂತರು ಎಂದು ಬೀಗಿದಾಗ ಕಾಲ ನಮ್ಮನ್ನು ಬಂಧಿಸಿಬಿಡುತ್ತದೆ. ಗಂಗೆಗೆ ತನ್ನ ಶಕ್ತಿಯ ಬಗ್ಗೆ ಹೆಮ್ಮೆಯಿತ್ತು. ಆದರೆ ಶಿವನ ಜಟೆಯ ಮುಂದೆ ಅವಳ ಆಟ ನಡೆಯಲಿಲ್ಲ. ಭಗೀರಥ ಮತ್ತೆ ಶಿವನನ್ನು ಪ್ರಾರ್ಥಿಸಿದಾಗ ಶಿವನು ದಯಾಮಯನಾಗಿ ಗಂಗೆಯನ್ನು ಸಣ್ಣ ಬಿಂದುಗಳಾಗಿ ಭೂಮಿಗೆ ಬಿಟ್ಟನು. ಭಗೀರಥನ ರಥದ ಹಿಂದೆ ಗಂಗೆ ಹರಿಯುತ್ತಾ ಬಂದಳು. ದಾರಿಯಲ್ಲಿ ಜಾಹ್ನು ಮಹರ್ಷಿಗಳ ಆಶ್ರಮವನ್ನು ಕೊಚ್ಚಿ ಹಾಕಿದಾಗ ಮುನಿಯು ಸಿಟ್ಟಿನಿಂದ ಗಂಗೆಯನ್ನೇ ಕುಡಿದುಬಿಟ್ಟರು. ಭಗೀರಥ ಮತ್ತೆ ಮುನಿಯನ್ನು ಪ್ರಾರ್ಥಿಸಿ ಅವರ ಕಿವಿಯಿಂದ ಗಂಗೆಯನ್ನು ಹೊರಗೆ ತಂದನು. ಅದಕ್ಕೆ ಗಂಗೆಗೆ ಜಾಹ್ನವಿ ಎಂಬ ಹೆಸರೂ ಇದೆ. ಅಂತಿಮವಾಗಿ ಗಂಗೆಯು ಭಗೀರಥನ ಪೂರ್ವಜರ ಬೂದಿಯ ಮೇಲೆ ಹರಿದು ಅವರಿಗೆ ಮುಕ್ತಿ ನೀಡಿದಳು. ಇಡೀ ಕಥೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. ಭಗೀರಥನಿಗೆ ದಾರಿಯುದ್ದಕ್ಕೂ ಅಡೆತಡೆಗಳೇ ಎದುರಾದವು. ಮೊದಲು ಗಂಗೆ ಒಪ್ಪಲಿಲ್ಲ. ನಂತರ ಶಿವನ ಜಟೆಯಲ್ಲಿ ಸಿಕ್ಕಾಟಿಕೊಂಡಳು. ಆಮೇಲೆ ಜಾಹ್ನು ಮುನಿ ಕುಡಿದುಬಿಟ್ಟರು. ಆದರೆ ಭಗೀರಥ ಎಲ್ಲೂ ನಿಲ್ಲಲಿಲ್ಲ, ಸೋಲೊಪ್ಪಿಕೊಳ್ಳಲಿಲ್ಲ. ಇದನ್ನೇ ನಾವು ಭಗೀರಥ ಪ್ರಯತ್ನ ಎನ್ನುತ್ತೇವೆ. ನಿಮ್ಮ ಜೀವನದಲ್ಲಿ ನೀವೊಂದು ಗುರಿಯನ್ನು ತಲುಪಬೇಕಾದರೆ ಕೇವಲ 1 ಬಾರಿ ಪ್ರಯತ್ನಿಸಿದರೆ ಸಾಲದು. 100 ಬಾರಿ ಅಡೆತಡೆಗಳು ಬಂದರೂ 100 ಬಾರಿಯೂ ಹೊಸ ಹಾದಿಯನ್ನು ಹುಡುಕುತ್ತಾ ಸಾಗಬೇಕು. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ನಿಮ್ಮ ಸಂಕಲ್ಪವನ್ನು ಗಟ್ಟಿಮಾಡುವ ಕಲ್ಲಿನಂತೆ. ಭಗೀರಥನ ನಂತರ ಈ ವಂಶದಲ್ಲಿ ಋತುಪರ್ಣ, ಸೌದಾಸ ಅಂದರೆ ಕಲ್ಮಾಶಪಾದ ಮುಂತಾದ ರಾಜರು ಬರುತ್ತಾರೆ. ಕಲ್ಮಾಶಪಾದನು ವಸಿಷ್ಠರ ಮಗನಾದ ಶಕ್ತಿಯನ್ನು ಕೊಂದಿದ್ದರಿಂದ ರಾಕ್ಷಸನಾಗುವ ಶಾಪವನ್ನು ಪಡೆದನು. ಎಂತಹ ಭವ್ಯವಾದ ವಂಶದಲ್ಲಿಯೂ ಕರ್ಮದ ಪ್ರಭಾವ ಹೇಗೆ ಕೆಲಸ ಮಾಡುತ್ತದೆ ಎಂಬುದಕ್ಕೆ ಇದು ಸಾಕ್ಷಿ. ನಮ್ಮ ಕರ್ಮಗಳು ನಮ್ಮನ್ನು ನೆರಳಿನಂತೆ ಕಾಡುತ್ತವೆ. ನೀವು ಎಷ್ಟೇ ದೊಡ್ಡ ರಾಜನಾಗಿದ್ದರೂ, ಎಷ್ಟೇ ಶ್ರೀಮಂತರಾಗಿದ್ದರೂ ನೀವು ಮಾಡಿದ ತಪ್ಪುಗಳಿಗೆ ಬೆಲೆ ತೆರಲೇಬೇಕು. ಪ್ರಕೃತಿಯ ನ್ಯಾಯಾಲಯದಲ್ಲಿ ಯಾರಿಗೂ ವಿನಾಯಿತಿಯಿಲ್ಲ. ಆದರೆ ಇದೇ ಸೂರ್ಯವಂಶದಲ್ಲಿ ಖಟ್ವಾಂಗ ಮಹಾರಾಜ ಎಂಬ ದಿವ್ಯ ಚೇತನವೂ ಜನಿಸಿತು. ಖಟ್ವಾಂಗನು ದೇವತೆಗಳ ಪರವಾಗಿ ಅಸುರರೊಂದಿಗೆ ಯುದ್ಧ ಮಾಡಿ ದೇವತೆಗಳಿಗೆ ಜಯ ತಂದುಕೊಟ್ಟ. ದೇವತೆಗಳು ಪ್ರಸನ್ನರಾಗಿ ನಿನಗೇನು ವರಬೇಕು ಕೇಳು ಎಂದರು. ಖಟ್ವಾಂಗನು ಕೇಳಿದ್ದು, ನನ್ನ ಆಯುಸ್ಸು ಇನ್ನು ಎಷ್ಟು ಬಾಕಿಯಿದೆ ಎಂದು ಹೇಳಿ. ದೇವತೆಗಳು ಹೇಳಿದರು, ರಾಜನೇ, ನಿನ್ನ ಆಯುಸ್ಸು ಕೇವಲ 1 ಮುಹೂರ್ತ ಅಂದರೆ 48 ನಿಮಿಷಗಳು ಮಾತ್ರ ಬಾಕಿಯಿದೆ. ಸಾಮಾನ್ಯ ಮನುಷ್ಯನಾಗಿದ್ದರೆ ಆ ಕ್ಷಣದಲ್ಲೇ ಹೆದರಿ ಸತ್ತು ಹೋಗಿರುತ್ತಿದ್ದ ಅಥವಾ ಅಳುತ್ತಾ ಕುಳಿತುಕೊಳ್ಳುತ್ತಿದ್ದ. ಆದರೆ ಖಟ್ವಾಂಗ ಮಹಾರಾಜನು ಏನು ಮಾಡಿದ ಗೊತ್ತೇ? ಅವನು ತಕ್ಷಣವೇ ತನ್ನ ವಿಮಾನವನ್ನು ಏರಿ ಭೂಮಿಗೆ ಬಂದ. ತನ್ನ ಅರಮನೆ, ಸಂಪತ್ತು, ಪರಿವಾರ ಎಲ್ಲವನ್ನೂ ಮನಸ್ಸಿನಿಂದಲೇ ತ್ಯಜಿಸಿ ಗಂಗಾತೀರದಲ್ಲಿ ಕುಳಿತು ಕೇವಲ ಆ 48 ನಿಮಿಷಗಳಲ್ಲಿ ತನ್ನ ಸಂಪೂರ್ಣ ಮನಸ್ಸನ್ನು ಭಗವಂತನ ಪಾದಾರವಿಂದಗಳಲ್ಲಿ ಲೀನಗೊಳಿಸಿದ. ಕೇವಲ 1 ಮುಹೂರ್ತದ ತೀವ್ರ ಭಕ್ತಿಯಿಂದ ಅವನು ಮೋಕ್ಷವನ್ನು ಪಡೆದನು. ಈ ಘಟನೆ ನಮಗೆ ನೀಡುವ ಸಂದೇಶ ಅತ್ಯಂತ ಆಳವಾದದ್ದು. ಬದುಕು ಎಷ್ಟು ವರ್ಷ ಬದುಕಿದೆವು ಎಂಬುದರ ಮೇಲೆ ಅಳೆಯಲ್ಪಡುವುದಿಲ್ಲ, ಹೇಗೆ ಬದುಕಿದೆವು ಮತ್ತು ಕೊನೆಯ ಕ್ಷಣದಲ್ಲಿ ನಮ್ಮ ಚಿಂತನೆ ಏನಿತ್ತು ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ನಾವಿಂದು 100 ವರ್ಷ ಬದುಕಲು ಬಯಸುತ್ತೇವೆ, ಆದರೆ ಪ್ರತಿದಿನವೂ ಅಶಾಂತಿ, ಕ್ರೋಧ, ಮತ್ಸರದಲ್ಲೇ ಕಳೆಯುತ್ತೇವೆ. ನಿಮ್ಮ ಕೈಯಲ್ಲಿರುವ ಈ ಕ್ಷಣವೇ ಅತ್ಯಂತ ಅಮೂಲ್ಯವಾದದ್ದು. ನಾಳೆ ಎಂಬುದನ್ನು ಯಾರೂ ನೋಡಿಲ್ಲ.
ಖಟ್ವಾಂಗನಿಗೆ ಕೇವಲ 48 ನಿಮಿಷಗಳು ಸಿಕ್ಕರೂ ಅವನು ಅದನ್ನು ಸಾರ್ಥಕಗೊಳಿಸಿಕೊಂಡ. ನಮಗೆ ಭಗವಂತ ಇಷ್ಟೊಂದು ಸುಂದರವಾದ ದಿನಗಳನ್ನು ಕೊಟ್ಟಿದ್ದಾನೆ. ಆದರೂ ನಾವು ಕೃತಜ್ಞತೆ ಇಲ್ಲದೆ ಬದುಕುತ್ತಿದ್ದೇವೆ. ನಿಮ್ಮ ಉಸಿರು ಇರುವ ತನಕ ಧರ್ಮದ ಹಾದಿಯಲ್ಲಿ ನಡೆಯಿರಿ. ನಿಮ್ಮ ಪ್ರತಿಯೊಂದು ಆಲೋಚನೆಯೂ ಪರಿಶುದ್ಧವಾಗಿರಲಿ. ಖಟ್ವಾಂಗನ ನಂತರ ದೀರ್ಘಬಾಹು ಅವನ ಮಗ ರಘು ಮಹಾರಾಜ ಜನಿಸಿದ. ರಘುವಿನ ಪರಾಕ್ರಮ ಮತ್ತು ದಾನಗುಣದಿಂದಲೇ ಈ ವಂಶಕ್ಕೆ ರಘುವಂಶ ಎಂಬ ಹೆಗ್ಗಳಿಕೆ ಬಂತು. ರಘುವಿನ ಮಗ ಅಜ ಮಹಾರಾಜ, ಅಜನ ಮಗ ದಶರಥ. ಹೌದು, ನಾವೀಗ ಧರ್ಮದ ಪರಮಾವಧಿ ಮನುಕುಲದ ಆದರ್ಶ ಸ್ವರೂಪನಾದ ಶ್ರೀರಾಮಚಂದ್ರನ ಅವತಾರಕ್ಕೆ ಹತ್ತಿರವಾಗುತ್ತಿದ್ದೇವೆ. ದಶರಥ ಮಹಾರಾಜನ ಅರಮನೆಯಲ್ಲಿ ಆ ಪರಬ್ರಹ್ಮನೇ ಮಗನಾಗಿ ಹುಟ್ಟಿಬರಲು ಈ ಎಲ್ಲ ರಾಜರಿಗಳ ಪುಣ್ಯದ ಮೂಟೆ ಸಿದ್ಧವಾಗಿತ್ತು. ಮುಂದಿನ ಭಾಗದಲ್ಲಿ ನಾವು ಧರ್ಮ ವಿಗ್ರಹನಾದ ಶ್ರೀರಾಮನ ದಿವ್ಯ ಕಥಾಸಾರವನ್ನು ಮತ್ತು ಬದುಕಿನ ಅತ್ಯುನ್ನತ ಮೌಲ್ಯಗಳನ್ನು ಅನ್ವೇಷಿಸಲಿದ್ದೇವೆ. ನಿಮ್ಮ ಹೃದಯವನ್ನು ಭಕ್ತಿರಸದಲ್ಲಿ ನೆನೆಯಲು ಸಿದ್ಧಗೊಳಿಸಿ. ತ್ರೇತಾಯುಗದಲ್ಲಿ ಧರ್ಮವು ಗ್ಲಾನಿಗೊಳಗಾದಾಗ, ರಾವಣನ ಅಹಂಕಾರ ಪ್ರಪಂಚವನ್ನು ನಡುಗಿಸುತ್ತಿದ್ದಾಗ, ರಘುವಂಶದಲ್ಲಿ ದಶರಥ ಮಹಾರಾಜನ ಮಗನಾಗಿ ಆ ಸಾಕ್ಷಾತ್ ಮಹಾವಿಷ್ಣುವು ಶ್ರೀರಾಮನಾಗಿ ಅವತರಿಸಿದನು. ಕೌಸಲ್ಯೆಯ ಗರ್ಭದಲ್ಲಿ ರಾಮ, ಕೈಕೇಯಿಯ ಗರ್ಭದಲ್ಲಿ ಭರತ, ಸುಮಿತ್ರೆಯ ಗರ್ಭದಲ್ಲಿ ಲಕ್ಷ್ಮಣ ಮತ್ತು ಶತ್ರುಘ್ನರು ಜನಿಸಿದರು. ಶ್ರೀರಾಮನ ಜನನ ಕೇವಲ ಒಂದು ಮಗುವಿನ ಜನನವಾಗಿರಲಿಲ್ಲ, ಅದು ಜಗತ್ತಿಗೆ ಆದರ್ಶದ ಮರುಸ್ಥಾಪನೆಯಾಗಿತ್ತು. ರಾಮ ಎಂದರೆ ಆನಂದವನ್ನು ಕೊಡುವವನು. ಬಾಲ್ಯದಿಂದಲೇ ರಾಮನು ವಿನಯ, ಜ್ಞಾನ ಮತ್ತು ಶೌರ್ಯದ ಮೂರ್ತಿರೂಪವಾಗಿದ್ದನು. ವಿಶ್ವಾಮಿತ್ರ ಮಹರ್ಷಿಗಳು ಯಾಗರಕ್ಷಣೆಗಾಗಿ ರಾಮಲಕ್ಷ್ಮಣರನ್ನು ಕರೆದುಕೊಂಡು ಹೋದಾಗ ರಾಮನಿಗಿನ್ನೂ ಬಾಲಕನ ಪ್ರಾಯ. ಆದರೂ ವಿಶ್ವಾಮಿತ್ರರ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸಿದ. ತಾಟಕೆಯನ್ನು ಸಂಹರಿಸಿದ, ಸುಬಾಹುವನ್ನು ಕೊಂದ, ಮಾರೀಚನನ್ನು ದೂರಕ್ಕೆ ಅಟ್ಟಿದ. ಇಲ್ಲಿ ನಮಗೆ ಅರ್ಥವಾಗುವುದು ಗುರುವಿನ ವಾಕ್ಯದ ಮೇಲಿರುವ ನಿಷ್ಠೆ. ಗುರುಹಿರಿಯರ ಆಶೀರ್ವಾದವಿದ್ದರೆ ಯಾವುದೇ ದೊಡ್ಡ ಸಂಕಷ್ಟವನ್ನೂ ನಾವು ಸುಲಭವಾಗಿ ದಾಟಬಹುದು. ಜನಕ ಮಹಾರಾಜನ ಅರಮನೆಯಲ್ಲಿ ಶಿವಧನಸ್ಸನ್ನು ಮುರಿದು ಜಗನ್ಮಾತೆಯಾದ ಸೀತಾದೇವಿಯನ್ನು ಕೈಹಿಡಿದಾಗ ರಾಮನಲ್ಲಿದ್ದದ್ದು ಸೌಮ್ಯತೆ, ಅಹಂಕಾರವಲ್ಲ. ಪರಶುರಾಮರು ಎದುರಾಗಿ ಸವಾಲು ಹಾಕಿದಾಗಲೂ ರಾಮನು ವಿನಮ್ರತೆಯಿಂದಲೇ ಅವರ ತೇಜಸ್ಸನ್ನು ತನ್ನಲ್ಲಿ ಲೀನಗೊಳಿಸಿಕೊಂಡನು. ಆದರೆ ಬದುಕಿನ ಅಸಲಿ ತಿರುವು ಸಿಗುವುದೇ ಅಯೋಧ್ಯೆಯ ಪಟ್ಟಾಭಿಷೇಕದ ಸಮಯದಲ್ಲಿ. ನಾಳೆ ಬೆಳಗ್ಗೆ ಇಡೀ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯಾಗಬೇಕಾಗಿದ್ದ ರಾಮನಿಗೆ ಕೈಕೇಯಿಯ ಮಂಥರೆಯ ಮಾತು ಕೇಳಿ ವಿಧಿಕಿದ ಷರತ್ತು 14 ವರ್ಷಗಳ ವನವಾಸ. ಯೋಚಿಸಿ ನೋಡಿ, ನಿಮ್ಮ ಜೀವನದಲ್ಲಿ ನಿಮಗೆ ಸಿಗಬೇಕಾದ ಒಂದು ಸಣ್ಣ ಪ್ರಶಸ್ತಿ ಅಥವಾ ಪ್ರಮೋಷನ್ ತಪ್ಪಿ ಹೋದರೆ ನೀವು ಎಷ್ಟು ಕ್ರಾಂತಿಯಾಗುತ್ತೀರಿ, ವ್ಯವಸ್ಥೆಯನ್ನು ಎಷ್ಟು ಶಪಿಸುತ್ತೀರಿ. ಆದರೆ ಶ್ರೀರಾಮನು ತಂದೆಯ ಮಾತನ್ನು ಉಳಿಸಲು, ಪಿತೃವಾಕ್ಯ ಪರಿಪಾಲನೆಗಾಗಿ ಅರಮನೆಯ ವೈಭವವನ್ನು ಕ್ಷಣಮಾತ್ರದಲ್ಲಿ ತೊರೆದು ಕಾಡಿಗೆ ಹೊರಟನು. ರಾಮನ ಮುಖದಲ್ಲಿ ಯಾವುದೇ ವಿಷಾದವಿರಲಿಲ್ಲ. ಪಟ್ಟಾಭಿಷೇಕದ ದಿನ ಎಷ್ಟು ಪ್ರಸನ್ನತೆಯಿತ್ತೋ ಕಾಡಿಗೆ ಹೋಗುವಾಗಲೂ ಅದೇ ಪ್ರಸನ್ನತೆಯಿತ್ತು. ಇದೇ ಸ್ಥಿತಪ್ರಜ್ಞತೆ. ಸುಖ ಬಂದಾಗ ಹಿಗ್ಗದೆ, ಕಷ್ಟ ಬಂದಾಗ ಕುಗ್ಗದೇ ಇರುವುದೇ ನಿಜವಾದ ಆಧ್ಯಾತ್ಮಿಕ ಶಕ್ತಿ. ರಾಮನನ್ನು ಹಿಂಬಾಲಿಸಿ ಸೀತಾದೇವಿಯೂ ಮತ್ತು ಲಕ್ಷ್ಮಣನೂ ಕಾಡಿಗೆ ಹೊರಟರು. ಲಕ್ಷ್ಮಣನಿಗೆ ಅಣ್ಣನ ಸೇವೆಯೇ ಪರಮಧರ್ಮವಾಗಿತ್ತು. ಭರತನು ಸೋದರ ಪ್ರೇಮದ ಪರಾಕಾಷ್ಠೆಯನ್ನು ತೋರಿಸಿದನು. ತನಗೆ ಬಂದ ರಾಜ್ಯವನ್ನು ತಿರಸ್ಕರಿಸಿ ರಾಮನ ಪಾದುಕೆಗಳನ್ನು ಸಿಂಹಾಸನದ ಮೇಲಿಟ್ಟು ತಾನೊಬ್ಬ ಸನ್ಯಾಸಿಯಂತೆ ನಂದಿಗ್ರಾಮದಲ್ಲಿ ಬದುಕಿದನು. ಈ ಸಹೋದರರ ಪ್ರೇಮ ನಮಗಿಂದು ಏನನ್ನು ಕಲಿಸುತ್ತದೆ? ಇಂದಿನ ಜಗತ್ತಿನಲ್ಲಿ 1 ಇಂಚು ಭೂಮಿಗಾಗಿ ಅಣ್ಣ ತಮ್ಮಂದಿರು ಕೋರ್ಟು ಮೆಟ್ಟಿಲೇರುತ್ತಾರೆ. ಒಬ್ಬರ ರಕ್ತವನ್ನು ಮತ್ತೊಬ್ಬರು ಹರಿಸುತ್ತಾರೆ. ರಾಮಾಯಣದ ಈ ಪಾತ್ರಗಳು ನಮ್ಮ ಸ್ವಾರ್ಥವನ್ನು ನೋಡಿ ಅಣಕಿಸುವಂತಿವೆ. ಕಾಡಿನ ಜೀವನದಲ್ಲಿ ರಾಮನು ಗಿಡ, ಮರ, ಪ್ರಾಣಿ, ಪಕ್ಷಿಗಳನ್ನು ಪ್ರೀತಿಸಿದನು. ಗುಹನೆಂಬ ಬೇಡನನ್ನು ತನ್ನ ಸೋದರನೆಂದೇ ಅಪ್ಪಿಕೊಂಡನು. ಜಾತಿ, ಮತ, ಭೇದಗಳಿಲ್ಲದ ಸಮಾನತೆಯ ಸಮಾಜವನ್ನು ರಾಮ ಅಂದೇ ನಿರ್ಮಿಸಿದ್ದನು. ಶಬರಿಯು ಭಕ್ತಿಯಿಂದ ಕೊಟ್ಟ ಎಂಜಲು ಹಣ್ಣುಗಳನ್ನು ಸವಿದು ಉಂಡ ರಾಮ ಭಕ್ತಿಗೆ ಕೇವಲ ಅಂತಃಕರಣ ಮುಖ್ಯವೇ ಹೊರತು ಬಾಹ್ಯ ಆಡಂಬರವಲ್ಲ. ನಾವಿಂದು ದೇವರಿಗೆ ಚಿನ್ನದ ಆಭರಣಗಳನ್ನು ಅರ್ಪಿಸುತ್ತೇವೆ, ಆದರೆ ನಮ್ಮ ಹೃದಯದಲ್ಲಿ ಪ್ರೀತಿಯನ್ನು ಇಟ್ಟುಕೊಳ್ಳುವುದಿಲ್ಲ. ಭಗವಂತನಿಗೆ ಬೇಕಾಗಿರುವುದು ನಿಮ್ಮ ನಿರ್ಮಲವಾದ ಭಕ್ತಿ ಮಾತ್ರ. ಲಕ್ಷ್ಮಣನು ಶೂರ್ಪನಖೆಯ ಮೂಗನ್ನು ಸವರಿದಾಗ ಆರಂಭವಾದ ವೈರತ್ವ ರಾವಣನು ಸೀತೆಯನ್ನು ಅಪಹರಿಸುವಲ್ಲಿಗೆ ತಲುಪಿತು. ಸೀತೆಯನ್ನು ಕಳೆದುಕೊಂಡ ರಾಮನು ಸಾಮಾನ್ಯ ಮನುಷ್ಯನಂತೆ ಹಂಬಲಿಸಿ ಅತ್ತನು. ಭಗವಂತ ಏಕೆ ಅಳಬೇಕು? ಏಕೆಂದರೆ ಅವನು ಮನುಷ್ಯ ರೂಪದಲ್ಲಿ ಬಂದಿದ್ದನು.
ಮಾನವ ಸಹಜ ದುಃಖಗಳನ್ನು ತಾನೂ ಅನುಭವಿಸಿ ಕಷ್ಟಕಾಲದಲ್ಲಿ ಧರ್ಮವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂದು ಜಗತ್ತಿಗೆ ತೋರಿಸಿಕೊಡುವುದು ರಾಮನ ಉದ್ದೇಶವಾಗಿತ್ತು. ಜಟಾಯು ಎಂಬ ಹಕ್ಕಿ ಸೀತೆಗಾಗಿ ಪ್ರಾಣ ತೆದ್ದಾಗ ರಾಮನು ಅದಕ್ಕೆ ಮಗನ ಸ್ಥಾನದಲ್ಲಿ ನಿಂತು ಅಂತ್ಯಸಂಸ್ಕಾರ ಮಾಡಿದ. ಒಂದು ಹಕ್ಕಿಗೂ ಸಿಕ್ಕ ಆ ಗೌರವ ರಾಮನ ಕರುಣಾಸಮುದ್ರಕ್ಕೆ ಸಾಕ್ಷಿ. ನಮ್ಮ ಬದುಕಿನಲ್ಲೂ ನಾವು ಅನೇಕ ವಸ್ತುಗಳನ್ನು, ವ್ಯಕ್ತಿಗಳನ್ನು ಕಳೆದುಕೊಂಡು ದುಃಖಿಸುತ್ತೇವೆ. ಆದರೆ ರಾಮನಂತೆ ಧೃತಿಗೆಡದೆ ಮುನ್ನಡೆಯಬೇಕು. ಸೀತೆಯನ್ನು ಹುಡುಕುತ್ತಾ ಸುಗ್ರೀವ ಹನುಮಂತರ ಗೆಳೆತನವನ್ನು ಸಂಪಾದಿಸಿದನು. ಹನುಮಂತನು ಭಕ್ತಿಯ ಸಾಕಾರ ರೂಪ. ರಾಮನ ಹೆಸರನ್ನು ಜಪಿಸುತ್ತಾ ಸಮುದ್ರವನ್ನೇ ಹಾರಿದ ಚೇತನ. ನಾವು ನಮ್ಮ ಜೀವನದಲ್ಲಿ ಎಂಥ ದೊಡ್ಡ ಸಮುದ್ರದಂತಹ ಕಷ್ಟಗಳಿದ್ದರೂ ದೈವನಾಮಸ್ಮರಣೆ ಎಂಬ ನಾವೆಯ ಮೂಲಕ ಅದನ್ನು ದಾಟಬಹುದು ಎಂಬುದಕ್ಕೆ ಹನುಮಂತನೇ ಉದಾಹರಣೆ. ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವಾಗ ಅಳಿಲು ಸಹ ತನಗಾದ ಸಣ್ಣ ಸಹಾಯವನ್ನು ಮಾಡಿತು. ರಾಮನು ಆ ಅಳಿಲಿನ ಬೆನ್ನನ್ನು ಪ್ರೀತಿಯಿಂದ ಸವರಿದನು. ನಿಮ್ಮ ಯೋಗದಾನ ಎಷ್ಟೇ ಸಣ್ಣದಾಗಿದ್ದರೂ ಅದು ಪ್ರಾಮಾಣಿಕವಾಗಿದ್ದರೆ ಭಗವಂತನ ದರಬಾರಿನಲ್ಲಿ ಅದಕ್ಕೆ ದೊಡ್ಡ ಬೆಲೆಯಿರುತ್ತದೆ. ಕೃತಜ್ಞತೆ ಮತ್ತು ಪ್ರೀತಿಯೇ ವಿಶ್ವದ ಅತೀ ದೊಡ್ಡ ಶಕ್ತಿಗಳು. ಮುಂದಿನ ಭಾಗದಲ್ಲಿ ನಾವು ಲಂಕಾಯುದ್ಧದ ಮಹಾಸಂಗ್ರಾಮವನ್ನು, ರಾವಣನ ಅಹಂಕಾರದ ಪತನವನ್ನು ಮತ್ತು ರಾಮರಾಜ್ಯದ ದಿವ್ಯ ಪರಿಕಲ್ಪನೆಯನ್ನು ನೋಡಲಿದ್ದೇವೆ. ನಿಮ್ಮೊಳಗೆ ಧರ್ಮದ ಜಯದ ಭರವಸೆ ಮೂಡಲಿ. ಲಂಕೆಯ ಯುದ್ಧಭೂಮಿ ಕೇವಲ ಇಬ್ಬರು ರಾಜರುಗಳ ನಡುವಿನ ಯುದ್ಧವಾಗಿರಲಿಲ್ಲ. ಅದು ಧರ್ಮ ಮತ್ತು ಅಧರ್ಮದ ನಡುವಿನ ಮಹಾಸಂಗ್ರಾಮವಾಗಿತ್ತು. ರಾವಣನು ಮಹಾನ್ ಪಂಡಿತ, ಶಿವಭಕ್ತ, 4 ವೇದಗಳನ್ನು ಬಲ್ಲವನು, ನವಗ್ರಹಗಳನ್ನೇ ತನ್ನ ಕಾಲಬುಡದಲ್ಲಿ ಇಟ್ಟುಕೊಂಡಿದ್ದ ಪ್ರಬಲ ಚಕ್ರವರ್ತಿ. ಆದರೆ ಅವನಲ್ಲಿದ್ದ ಒಂದೇ ಒಂದು ದೋಷ: ಅಹಂಕಾರ ಮತ್ತು ಕಾಮ. ಪರಸ್ತ್ರೀ ವ್ಯಾಮೋಹ ಅವನ ಇಡೀ ಚಿನ್ನದ ಲಂಕೆಯನ್ನೇ ಬೂದಿ ಮಾಡಿತು. ಮನುಷ್ಯನಲ್ಲಿ ಎಷ್ಟೇ ಜ್ಞಾನವಿದ್ದರೂ, ಎಷ್ಟೇ ಸಂಪತ್ತಿದ್ದರೂ, ನೈತಿಕತೆಯಿಲ್ಲದಿದ್ದರೆ ಅವನ ವಿನಾಶ ನಿಶ್ಚಿತ ಎಂಬುದಕ್ಕೆ ರಾವಣನ ಕಥೆಯೇ ಸಾಕ್ಷಿ. ಯುದ್ಧದಲ್ಲಿ ರಾವಣನ ಸೈನ್ಯದ ಪ್ರತಿಯೊಬ್ಬ ಮಹಾವೀರನೂ ಮಣ್ಣು ಮುಕ್ಕಿದನು. ಕುಂಭಕರ್ಣನ ನಿದ್ರೆ, ಇಂದ್ರಜಿತುವಿನ ಮಾಯಾವಿ ಯುದ್ಧ ಯಾವುದೂ ರಾಮನ ಧರ್ಮದ ಬಾಣಗಳ ಮುಂದೆ ನಿಲ್ಲಲಿಲ್ಲ. ರಾಮನು ರಾವಣನಿಗೆ ಒಂದು ಅವಕಾಶವನ್ನು ನೀಡಿದನು. ಇಂದಿಗೆ ಹೋಗು, ನಾಳೆ ಶಸ್ತ್ರಸಜ್ಜಿತನಾಗಿ ಬಾ. ಶತ್ರುವಿಗೂ ಗೌರವ ಕೊಡುವ ಆ ಉದಾತ್ತ ಗುಣ ರಾಮನಿಗೆ ಮಾತ್ರ ಸಾಧ್ಯವಿತ್ತು. ಅಂತಿಮವಾಗಿ ರಾಮನು ಬ್ರಹ್ಮಾಸ್ತ್ರವನ್ನು ಹೂದಿ ರಾವಣನ ನಾಭಿಯಲ್ಲಿದ್ದ ಅಮೃತವನ್ನು ಒಣಗಿಸಿ ಅವನನ್ನು ಸಂಹರಿಸಿದನು. ರಾವಣನು ಸಾಯುವ ಮುನ್ನ ರಾಮನು ಲಕ್ಷ್ಮಣನಿಗೆ ಹೇಳಿದನು: ಲಕ್ಷ್ಮಣ, ರಾವಣನು ಮಹಾರಾಜನೀತಿಜ್ಞ. ಅವನ ಬಳಿ ಹೋಗಿ ಬದುಕಿನ ಪಾಠವನ್ನು ಕಲಿತುಕೋ. ಇಲ್ಲಿ ಗಮನಿಸಿ, ರಾಮನಿಗೆ ಶತ್ರುವಿನ ಮೇಲಿದ್ದದ್ದು ವೈರತ್ವವೇ ಹೊರತು ದ್ವೇಷವಲ್ಲ. ರಾವಣನ ಜ್ಞಾನವನ್ನು ರಾಮ ಗೌರವಿಸಿದನು. ರಾವಣನು ಸಾಯುವಾಗ ಲಕ್ಷ್ಮಣನಿಗೆ ಹೇಳಿದ ಪಾಠವೆಂದರೆ: ಯಾವುದೇ ಸತ್ಕಾರ್ಯವನ್ನು ಮಾಡಬೇಕಾದರೆ ತಡ ಮಾಡಬೇಡ. ಕೆಟ್ಟ ಕಾರ್ಯವನ್ನು ಮಾಡಬೇಕಾದರೆ ಎಷ್ಟು ಸಾಧ್ಯವೋ ಅಷ್ಟು ಮುಂದೂಡು. ನಾವಿಂದು ಏನು ಮಾಡುತ್ತಿದ್ದೇವೆ? ಒಳ್ಳೆಯ ಕೆಲಸಗಳನ್ನು ನಾಳೆಗೆ ದೂಡುತ್ತೇವೆ, ಕೆಟ್ಟ ಕೆಲಸಗಳನ್ನು ತಕ್ಷಣವೇ ಮಾಡಿ ಮುಗಿಸುತ್ತೇವೆ. ರಾವಣನ ಈ ಮಾತು ಇಂದಿನ ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ವಯಿಸುತ್ತದೆ. ಸೀತೆಯನ್ನು ಮುಕ್ತಗೊಳಿಸಿ 14 ವರ್ಷಗಳ ವನವಾಸ ಮುಗಿಸಿ ರಾಮನು ಅಯೋಧ್ಯೆಗೆ ಮರಳಿದಾಗ ಇಡೀ ನಗರವೇ ದೀಪಾವಳಿಯನ್ನು ಆಚರಿಸಿತು. ರಾಮನ ಪಟ್ಟಾಭಿಷೇಕವಾಯಿತು. ಅಲ್ಲಿಂದ ಆರಂಭಿಸಿದ್ದೇ ರಾಮರಾಜ್ಯ. ರಾಮರಾಜ್ಯ ಎಂದರೆ ಕೇವಲ ಒಂದು ರಾಜಕೀಯ ವ್ಯವಸ್ಥೆಯಲ್ಲ. ಅದು ಪ್ರತಿಯೊಬ್ಬ ಪ್ರಜೆಯೂ ಭಯವಿಲ್ಲದೆ, ಹಸಿವಿಲ್ಲದೆ, ದುಃಖವಿಲ್ಲದೆ ಬದುಕುವ ಕಲ್ಯಾಣ ರಾಜ್ಯ. ರಾಮನ ಆಡಳಿತದಲ್ಲಿ ಪ್ರಕೃತಿ ಸಕಾಲದಲ್ಲಿ ಮಳೆ ಸುರಿಸುತ್ತಿತ್ತು. ಭೂಮಿ ಸಮೃದ್ಧಿಯಾಗಿ ಬೆಳೆ ನೀಡುತ್ತಿತ್ತು. ಯಾವುದೇ ತಾಯಿ ತನ್ನಗಿಂತ ಮುಂಚೆ ಮಗ ಸಾಯುವುದನ್ನು ನೋಡುತ್ತಿರಲಿಲ್ಲ. ದೈಹಿಕ, ದೈವಿಕ, ಭೌತಿಕ ತಾಪಗಳಿಲ್ಲದ ಸುಖೀ ಬದುಕು ಜನರದ್ದಾಗಿತ್ತು. ಆದರೆ ಒಬ್ಬ ರಾಜನಾಗಿ ರಾಮನು ಅನುಭವಿಸಿದ ವೈಯಕ್ತಿಕ ತ್ಯಾಗ ಅಪಾರ. ಸಮಾಜದ ಕೊಡೆಯ ವ್ಯಕ್ತಿಯೊಬ್ಬ ಆಡಿದ ಮಾತಿಗೆ ಬೆಲೆಕೊಟ್ಟು ತನ್ನ ಪ್ರಾಣಪ್ರಿಯೆಯಾದ, ಪವಿತ್ರಳಾದ ಸೀತಾದೇವಿಯನ್ನು ರಾಮನು ಕಾಡಿಗೆ ಕಳುಹಿಸಬೇಕಾಯಿತು. ಒಬ್ಬ ಪತಿಯಾಗಿ ರಾಮನಿಗೆ ದುಃಖವಾಗಿರಲಿಲ್ಲವೇ? ಖಂಡಿತವಾಗಿತ್ತು. ಆದರೆ ಅವನಿಗೆ ವೈಯಕ್ತಿಕ ಸುಖಕ್ಕಿಂತ ರಾಜಧರ್ಮ ದೊಡ್ಡದಾಗಿತ್ತು. ರಾಜನಾದವನು ಪ್ರಜೆಗಳ ಸಂಶಯಕ್ಕೆ ಆಸ್ಪದ ನೀಡಬಾರದು ಎಂಬುದು ಅವನ ನಿಯಮವಾಗಿತ್ತು. ಸೀತೆ ಕಾಡಿನಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಲವಕುಶರಿಗೆ ಜನ್ಮ ನೀಡಿದಳು. ರಾಮನು ಅರಮನೆಯಲ್ಲಿದ್ದರೂ ಒಬ್ಬ ತಪಸ್ವಿಯಂತೆ ಬದುಕಿದನು. ಸೀತೆಯ ಬಂಗಾರದ ಮೂರ್ತಿಯನ್ನು ಪಕ್ಕದಲ್ಲಿಟ್ಟುಕೊಂಡು ಯಜ್ಞಗಳನ್ನು ಮಾಡಿದನೇ ಹೊರತು ಮತ್ತೊಂದು ಮದುವೆಯಾಗಲಿಲ್ಲ.
ಏಕಪತ್ನಿ ವ್ರತಸ್ಥನಾಗಿ ರಾಮನು ಜಗತ್ತಿಗೆ ವೈವಾಹಿಕ ಜೀವನದ ಪವಿತ್ರತೆಯನ್ನು ಕಲಿಸಿಕೊಟ್ಟನು. ಇಂದಿನ ಜಗತ್ತಿನಲ್ಲಿ ಸಂಬಂಧಗಳು ಎಷ್ಟು ಬೇಗ ಮುರಿದು ಬೀಳುತ್ತಿವೆ ಎಂದರೆ ನಮಗೆ ರಾಮನ ಈ ನಿಷ್ಠೆ ಆಶ್ಚರ್ಯವನ್ನುಂಟುಮಾಡುತ್ತದೆ. ಪ್ರೀತಿ ಎಂದರೆ ಕೇವಲ ದೈಹಿಕ ಸಾಮೀಪ್ಯವಲ್ಲ, ಅದು ಎರಡು ಆತ್ಮಗಳ ನಡುವಿನ ಅವಿನಾಭಾವ ಸಂಬಂಧ. ರಾಮ ಮತ್ತು ಸೀತೆ ದೈಹಿಕವಾಗಿ ದೂರವಿದ್ದರೂ ಮನಸ್ಸಿನಿಂದ ಸದಾ ಒಂದಾಗಿದ್ದರು. ಲವಕುಶರು ರಾಮಾಯಣದ ಕಥೆಯನ್ನು ರಾಮನ ಮುಂದೆಯೇ ಹಾಡಿದಾಗ ರಾಮನು ತನ್ನ ಮಕ್ಕಳನ್ನು ಗುರುತಿಸಿ ಅಪ್ಪಿಕೊಂಡ ಕ್ಷಣ ಕಣ್ಣೀರು ಧಾರೆ ಹರಿಸುವಂತದ್ದು. ರಾಮಾವತಾರವು ನಮಗೆ ಕಲಿಸುವುದು ಒಂದೇ: ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ಧರ್ಮದ ಹಾದಿಯನ್ನು ಬಿಡಬೇಡಿ. ರಾಮನು ದೇವರಾಗಿದ್ದರೂ ಎಲ್ಲೂ ಪವಡಗಳನ್ನು ಮಾಡಲಿಲ್ಲ. ಅವನೊಬ್ಬ ಸಾಮಾನ್ಯ ಮನುಷ್ಯನಂತೆ ಕಷ್ಟಪಟ್ಟ, ಮರ್ಯಾದಾ ಪುರುಷೋತ್ತಮನಾಗಿ ಬದುಕಿದ. ನಿಯಮಗಳನ್ನು ಪಾಲಿಸುವುದು ಹೇಗೆ ಎಂಬುದನ್ನು ತನ್ನ ಜೀವನದ ಮೂಲಕವೇ ತೋರಿಸಿಕೊಟ್ಟ. ಅದಕ್ಕಾಗಿಯೇ ರಾಮಾಯಣವು ಕೇವಲ ಒಂದು ಕಾವ್ಯವಾಗಿ ಉಳಿದಿಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ಆಂತರ್ಯದ ಧ್ವನಿಯಾಗಿದೆ. ಮುಂದಿನ ಕೊನೆಯ ಭಾಗದಲ್ಲಿ ನಾವು ಸೂರ್ಯವಂಶದ ನಂತರ ಬರುವ ಚಂದ್ರವಂಶದ ಸಂಕ್ಷಿಪ್ತ ಚಿತ್ರಣವನ್ನು ಮತ್ತು 9ನೇ ಸ್ಕಂಧದ ಒಟ್ಟಾರೆ ಸಾರವನ್ನು ಆಧ್ಯಾತ್ಮಿಕ ಪರಾಕಾಷ್ಠೆಯೊಂದಿಗೆ ನೋಡಲಿದ್ದೇವೆ. ಅದು ನಿಮ್ಮ ಬದುಕನ್ನು ಶಾಶ್ವತವಾಗಿ ಬದಲಾಯಿಸುವ ದಿವ್ಯ ಪ್ರೇರಣೆಯಾಗಲಿದೆ. ನಿಮ್ಮ ಅಂತಶ್ಚೇತನವನ್ನು ಜಾಗೃತವಾಗಿಡಿ. 9ನೇ ಸ್ಕಂಧದ ಕೊನೆಯ ಭಾಗಗಳಲ್ಲಿ ಚಂದ್ರವಂಶದ ಕಥೆಗಳು ಬರುತ್ತವೆ. ಇಲನಿಂದ ಆರಂಭವಾಗಿ ಪುರೂರವ, ಆಯು, ಯಯಾತಿ ಮುಂತಾದ ಮಹಾನ್ ರಾಜರುಗಳು ಈ ವಂಶವನ್ನು ಅಲಂಕರಿಸಿದರು. ಪುರೂರವ ಮತ್ತು ಊರ್ವಶಿಯ ಪ್ರೇಮಕಥೆ ನಮಗೆ ಲೌಕಿಕ ಆಕರ್ಷಣೆಗಳ ಮಿತಿಯನ್ನು ತೋರಿಸುತ್ತದೆ. ದೇವಲೋಕದ ಅಪ್ಸರೆಯೇ ಸಿಕ್ಕರೂ ಮನುಷ್ಯನ ಕಾಮನೆಗಳು ತೃಪ್ತಿಯಾಗುವುದಿಲ್ಲ ಎಂಬುದಕ್ಕೆ ಯಯಾತಿ ಮಹಾರಾಜನ ಜೀವನವೇ ಅತಿ ದೊಡ್ಡ ಉದಾಹರಣೆ. ಯಯಾತಿಗೆ ಶುಕ್ರಾಚಾರ್ಯರ ಶಾಪದಿಂದಾಗಿ ಮುಪ್ಪಿನ ಅವಸ್ಥೆ ಬಂದಾಗ ಅವನು ತನ್ನ ಮಗನಾದ ಪುರುವಿನಿಂದ ಯೌವನವನ್ನು ದಾನವಾಗಿ ಪಡೆದನು. 1000 ವರ್ಷಗಳ ಕಾಲ ಭೋಗಜೀವನವನ್ನು ಅನುಭವಿಸಿದರೂ ಅವನಿಗೆ ತೃಪ್ತಿ ಸಿಗಲಿಲ್ಲ. ಅಂತಿಮವಾಗಿ ಯಯಾತಿಗೆ ಜ್ಞಾನೋದಯವಾಯಿತು. ಅವನು ಹೇಳಿದನು, ಭೂಮಿಯ ಮೇಲಿರುವ ಎಲ್ಲಾ ಧಾನ್ಯಗಳು, ಚಿನ್ನ, ಪಶುಗಳು ಮತ್ತು ಸ್ತ್ರೀಯರು ಒಬ್ಬನೇ ಮನುಷ್ಯನಿಗೆ ಸಿಕ್ಕರೂ ಅವನ ಕಾಮನೆಯನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಬೆಂಕಿಗೆ ತುಪ್ಪ ಸುರಿದಂತೆ ಆಸೆಗಳು ಮತ್ತಷ್ಟು ಉರಿಯುತ್ತವೆಯೇ ಹೊರತು ಶಾಂತವಾಗುವುದಿಲ್ಲ. ಈ ಒಳನೋಟ ನಮಗೆ ಇಂದು ಅತ್ಯಂತ ಅವಶ್ಯಕವಾಗಿದೆ. ನಾವಿಂದು ಹೆಚ್ಚು ಹಣ, ಹೆಚ್ಚು ಆಸ್ತಿ, ಹೆಚ್ಚು ಸುಖದ ಬೆನ್ನತ್ತಿ ಓಡುತ್ತಿದ್ದೇವೆ. ಆದರೆ ಶಾಂತಿ ಇರುವುದು ವಸ್ತುಗಳಲ್ಲ, ಅದು ನಮ್ಮ ಆಂತರಿಕ ಸಂತೃಪ್ತಿಯಲ್ಲಿದೆ. ತೃಪ್ತಿಯೇ ಪರಮಸುಖ. ಪುರುಮಹಾರಾಜನು ತಂದೆಗೆ ಯೌವನವನ್ನು ಮರಳಿ ನೀಡಿ ತಾನು ರಾಜ್ಯವನ್ನು ಆಳಿದನು. ಈ ವಂಶದಲ್ಲೇ ಮುಂದೆ ಭರತ ಚಕ್ರವರ್ತಿ ಜನಿಸಿದನು. ಅವರ ಹೆಸರಿನಿಂದಲೇ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಬಂದಿತು. ಚಂದ್ರವಂಶದ ಕೊನೆಯಲ್ಲಿ ಆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಯದುವಂಶದ ಉಗಮವಾಗುತ್ತದೆ. 9ನೇ ಸ್ಕಂಧವು ಇಲ್ಲಿಗೆ ಮುಕ್ತಾಯವಾಗಿ 10ನೇ ಸ್ಕಂಧದ ಕೃಷ್ಣಲೀಲೆಗೆ ದಿವ್ಯವಾದ ಮುನ್ನುಡಿಯನ್ನು ಬರೆಯುತ್ತದೆ. ಇಡೀ 9ನೇ ಸ್ಕಂಧದ ರಾಜವಂಶಗಳ ಶ್ರೀರಾಮನ ಕಥೆಯ ಸಾರವನ್ನು ನಾವು ಅವಲೋಕಿಸಿದಾಗ ನಮಗೆ ಸಿಗುವ ದಿವ್ಯ ಬುದ್ಧಿವಂತಿಕೆಯೆಂದರೆ ಕಾಲದ ಅನಿವಾರ್ಯತೆ. ಎಂತಹ ಮಹಾನ್ ಚಕ್ರವರ್ತಿಗಳು, ಇಡೀ ಭೂಮಿಯನ್ನೇ ನಡುಗಿಸಿದ ವೀರರು, ಗಂಗೆಯನ್ನು ತಂದ ಭಗೀರಥ, ಧರ್ಮದ ಮೂರ್ತಿ ರಾಮ ಎಲ್ಲರೂ ಕಾಲದ ಹರಿವಿನಲ್ಲಿ ಕರಗಿಹೋದರು. ಇಂದು ಉಳಿದಿರುವುದು ಕೇವಲ ಅವರ ಧರ್ಮದ ಕೀರ್ತಿ ಮಾತ್ರ. ನಿಮ್ಮ ಕೈಯಲ್ಲಿರುವ ಈ ಜೀವನ ಕೇವಲ ಒಂದು ಸಣ್ಣ ರಂಗಸ್ಥಳ. ನೀವಿಲ್ಲಿಗೆ ಬರುವಾಗ ಏನನ್ನೂ ತಂದಿಲ್ಲ, ಹೋಗುವಾಗ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ನೀವು ಗಳಿಸುವ ಹಣ, ಕಟ್ಟುವ ಅರಮನೆಗಳು ಇಲ್ಲೇ ಉಳಿಯುತ್ತವೆ. ನಿಮ್ಮೊಂದಿಗೆ ಬರುವುದು ಕೇವಲ ನೀವು ನೀಡಿದ ಪ್ರೀತಿ, ನೀವು ಮಾಡಿದ ಸತ್ಕರ್ಮಗಳು ಮತ್ತು ನಿಮ್ಮ ಆಧ್ಯಾತ್ಮಿಕ ಪ್ರಗತಿ ಮಾತ್ರ. ಹಾಗಿದ್ದ ಮೇಲೆ ಈ ಸಣ್ಣ ಬದುಕಿನಲ್ಲಿ ಅಹಂಕಾರವೇಕೆ, ಕ್ರೋಧವೇಕೆ, ಮತ್ಸರವೇಕೆ? ಯಾರನ್ನೂ ನೋಡಿ ದ್ವೇಷಿಸಬೇಡಿ. ಎಲ್ಲರಲ್ಲೂ ಆ ದೈವತ್ವವನ್ನು ಕಾಣಲು ಪ್ರಯತ್ನಿಸಿ. ನಿಮ್ಮೊಳಗೆ ಒಂದು ಅದ್ಭುತವಾದ ಶಕ್ತಿಯಿದೆ. ನೀವು ಅಸಹಾಯಕರಲ್ಲ. ಸೂರ್ಯವಂಶದ ಮತ್ತು ಚಂದ್ರವಂಶದ ರಾಜರುಗಳ ರಕ್ತ ನಿಮ್ಮ ಸಂಸ್ಕೃತಿಯಲ್ಲಿದೆ. ನಿಮ್ಮ ಬದುಕಿನಲ್ಲಿ ಎಂತಹ ಕಷ್ಟಗಳು ಬಂದರೂ ಧೃತಿಗೆಡಬೇಡಿ. ರಾಮನಂತೆ ಕರ್ತವ್ಯನಿಷ್ಠರಾಗಿರಿ. ಹರಿಶ್ಚಂದ್ರನಂತೆ ಸತ್ಯವನ್ನೇ ನಂಬಿ. ಭಗೀರಥನಂತೆ ಅದಮ್ಯ ಪ್ರಯತ್ನವನ್ನು ಮಾಡಿ. ಯಶಸ್ಸು ನಿಮ್ಮ ಪಾದದ ಬಳಿ ಬಂದು ಬೀಳುತ್ತದೆ. ಬದುಕು ಕೇವಲ ಉಸಿರಾಡುವುದಲ್ಲ, ಅದೊಂದು ದಿವ್ಯವಾದ ಆಚರಣೆ. ನಿಮ್ಮ ಆಂತರ್ಯದ ಕತ್ತಲೆಯನ್ನು ಜ್ಞಾನದ ದೀಪದಿಂದ ಓಡಿಸಿ. ನಿಮ್ಮ ಆತ್ಮರೂಪಾಂತರವೇ ಈ ಇಡೀ ಪ್ರಕೃತಿಯ ಸಂಕಲ್ಪ. ಇಂದೇ ನಿರ್ಧಾರ ಮಾಡಿ. ನಿಮ್ಮ ಬದುಕನ್ನು ಮತ್ತೊಬ್ಬರಿಗೆ ಮಾದರಿಯಾಗುವಂತೆ ರೂಪಿಸಿಕೊಳ್ಳಿ. ನಿಮ್ಮ ಧರ್ಮವೇ ನಿಮ್ಮನ್ನು ರಕ್ಷಿಸುತ್ತದೆ. ಧರ್ಮೋ ರಕ್ಷತಿ ರಕ್ಷಿತಃ.